ಅನಂತ ಘಟನೆಗಳನ್ನು ಮಾಡಕತ್ತಾಳೆ. ಒಂದು ದಿನ ಇಟಗಿ ಮಠದ ತೇರಿರ್ತದೆ. ಪ್ರತಿ ವರ್ಷ ತೇರನ್ನು ಎಳೆಯುವಂಥ ಕೆಲಸ ಆಗ್ತಿರ್ತದೆ. ನಾಳೆ ಇದೆ. ಯಾವ ತೇರಿದೆ? ಹುಣ್ಣಿಮೆ ದಿವಸ ಒಂದು ತೇರು ಐತಲ್ಲ, ಜನವರಿ ಒಳಗೆ ಬರ್ತೈತಲ್ಲ. ನೆನಪಿಸಿದ್ರೆ ಅಂದಂಗಾಯ್ತು. ನಿಮ್ಮದೈತೆ ತೇರು, ತಾಯಂದಿರ ತೇರು. ಬದಾಮಿ ಬನಶಂಕರಿ ಅಮ್ಮನ ತೇರು ಆಗ್ತದೆ. ಆಕಿ ಕೃಪೆಯಿಂದ ಆಕಿ ಹುಟ್ಟಿದಕ್ಕೆ ಆಕಿ ಹೆಸರಿನಲ್ಲಿ ತೇರನ್ನು ಇಟಗಿ ಒಳಗೆ ಎಳಿತಾರೆ. ಆ ತೇರಿಂದು ಅಚ್ಚು ಸರಿ ಇರಂಗಿಲ್ಲ. ಒಬ್ಬ ಸಣ್ಣ ತಮ್ಮಪ್ಪ ಅಂತ ಹೇಳಿ ಈಗ ಬೇಕಾದ ಒಬ್ಬ ಭಕ್ತ ಇರ್ತಾನೆ. ಅವ ಬಂದು, ಯವ್ವ ತೇರಿಂದು ಗಾಲಿ ಅಚ್ಚು ಸರಿ ಇಲ್ಲ, ಒಂದು ಗಿಡ ಕಡ್ಕೊಂಬಂದು ಚಂದ ಅಚ್ಚು ಮಾಡೋಣದಕ್ಕೆ ಅಂತ ಹೇಳಿ ಅವಾಗ ಬೇಡ್ತಾರೆ. ಅವು ಹೇಳ್ತಾಳೆ, ಬ್ಯಾಡ್ರೋ ತಮ್ಮ, ಈಗ ಏನಾಗಂಗಿಲ್ಲ, ಧರ್ಮ ಕಾಯ್ತಾನ ಅಂತಾಳ. ಆದರೂ ಕೇಳೋದಿಲ್ಲ ಅವರು. ಇಲ್ಲ, ಹೊಸ ಅಚ್ಚು ಹಾಕೇ ಬಿಡೋಣ ಅದಕ್ಕೆ, ಅಚ್ಚು ಹಾಕೋಣ ಅಂತ ಹೇಳಿ ಅಂತಾರೆ. ಅಂದ್ಗುಟ್ಲೆ ಅಚ್ಚು ಬ್ಯಾಡ್ ಅಂದಿರ್ತಾಳಲ್ಲ, ಆ ಬಡ್ಡಿನ ಕಡಿಬೇಕಲ್ಲ, ಅದನ್ನ ಸಾಫ್ ಮಾಡ್ಬೇಕಲ್ಲ, ಸಾಫ್ ಮಾಡ್ತಿರ್ತಾರೆ. ನೋಡ್ರಿ ಹೆಂಗಿರ್ತದೆ. ಕೊಡ್ಲಿ ತಗೊಂಡು ಅದನ್ನು ಸಾಫ್ ಮಾಡ್ತಿರ್ತಾರೆ. ಸಾಫ್ ಮಾಡಿ ಮುಂದೆ ಎದುರು ಒಬ್ಬವ್ ನಿಂತಿರ್ತಾನೆ, ಈ ಕಡೆ ಒಬ್ಬವ್ ನಿಂತಿರ್ತಾನೆ. ಸಣ್ಣ ತಮ್ಮಪ್ಪ ಈ ಕಡೆ ನಿಂತಿರ್ತಾನೆ, ಇನ್ನೊಬ್ಬ ಈ ಕಡೆಯಿಂದ ಕಡಿತಾ ಇರ್ತಾರೆ. ಅದನ್ನ ಕಡೆಯ ಮುಂದೆ ಆ ಕೊಡ್ಲಿ ಭಾಳ ಚೂಪ್ ಇರ್ತದೆ, ದೂರ ಇರ್ತಾರೆ. ಕಡೆಯ ಮುಂದೆ ಇವನ್ ಕಡೆಯಲ್ಲಿ ಕೊಡ್ಲಿ ಮುಂದಿಂದ ಕಾವು ಉಚ್ಚಿ ಹೋಗಿ ಎಲ್ಲಿಗೆ ಬಡದ್ ಬಿಡ್ತೈತಿ ಅಂತ ಕೇಳಿದ್ರೆ ಇವನು ಮೂಗಿನ ತುದಿಗೆ ಬಡದ್ ಬಿಡ್ತೈತಿ. ಆ ಮೂಗು ಕತ್ತರಿಸಿ ಕೆಳಗೆ ಬೀಳ್ತದೆ. ನೋಡ್ರಿ, ಬ್ಯಾಡ ಅಂದಿದ್ಲಲ್ಲ, ಬಿತ್ತು ಅಳಾಕತ್ತಿದ, ಮೂಗ ಹೋಯ್ತು. ಮನುಷ್ಯನ ಮೂಗು ಹೋದ್ರೆ ಏನಾಗ್ಬೇಡ, ಸೂರ್ಪನಕ್ಕಿಗೆ ಹೋಗಿತ್ತಲ್ಲ, ಹಂಗಾಗ್ತದೆ. ಮೂಗು ಹೋಯ್ತು, ಸೇವಾ ಮಾಡಕತ್ತೀನಿ ಬ್ಯಾಡ ಅಂದಿದ್ಲಮ್ಮ, ಮೂಗು ಹೋಯ್ತು ಹೆಂಗ ಅಂತ ಅನ್ನೋರೊಳಗೆ ಅಮ್ಮ ಏನು ಮಾಡಿಬಿಟ್ಲ ಅಂತ ಕೇಳಿದ್ರೆ, ಕಟ್ಗಿ ಕಡಿಯ ಮುಂದೆ ಏನು ಕೊಟ್ಟಿಲ್ಲ ಅಂತ ಕೇಳಿದ್ರೆ ಎಲ್ಲರಿಗೆ ಬೆಲ್ಲ ಕೊಬ್ಬರಿ ತಿಂದು ಕಡ್ರಿ ಅಂತೇಳಿ ಕೊಟ್ಟಿರ್ತಾಳೆ. ಆಕಿದು ಏನೋ ಪ್ಲ್ಯಾನ್ ಹಾಕಿದ. ಆಕಿ ವಿಚಿತ್ರ ಲೀಲೆಗಳಾಕಿ. ಒಟ್ಟು ಮುಂದಿಂದೆಲ್ಲ ಗೊತ್ತಿರ್ತೈತೆ ಆಕಿಗೆ. ಆ ಶಕ್ತಿ ತಾಕತ್ತು ಅವಳಲ್ಲಿತ್ತು. ಬನಶಂಕರಿ ಅಲ್ಲ, ಸ್ವತಃ ಬನಶಂಕರಿ ತಾಯಿಕಿ. ಕಡಿ ಅಂತೇಳಿ ಕೊಡೋ ಮುಂದೆ ಕೊಬ್ಬರಿ ಈ ಬೆಲ್ಲ ತಿಂದು ಕಡೀರಿ ಅಂತ ಹೇಳಿರ್ತಾಳೆ. ತನ್ನ ಕೈಯ ಬೆಲ್ಲ ಹಿಡ್ಕೊಂಡು ಕುಂತಿರ್ತಾಳೆ ಇವಳು ಕಡಿ ಮುಂದೆ. ಏನು ಮಾಡಿಬಿಡ್ತಾಳೆ ಅಂತ ಕೇಳಿದ್ರೆ ಇವನು ಮೂಗು ಕೆಳಗೆ ಬೀಳ್ತದಲ್ಲ, ಆ ಬೆಲ್ಲ ಹಿಂಗೆ, ಆ ಬೆಲ್ಲನ ಹಿಂಗೆ 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 ಮಾಡ್ಕೊಂತ ಕುಂತಿರ್ತಾಳಕಿ. ಗಪ್ರ ಆ ಮೂಗಿನ ಟೈಪ್ ಬೆಲ್ಲ ತಂದು ಅವನು ಮೂಗಿಗೆ ಹಚ್ಚಿ ಮೂಗು ಮಾಡಿಬಿಡ್ತಾಳೆ. ಅದನ್ನು ತಂದು ಹಚ್ಚಿ 5 ನಿಮಿಷ ಕೈ ಮುಚ್ಚಿ ಹಿಂಗೆ ತೆಗಿತಾಳ. ಮೂಗೇನು ಬಿದ್ದಿತ್ತಲ್ಲ ಉಚ್ಚೆ, ಅದು ಹೆಂಗಾಗಿರ್ತದೆ ಅಂತ ಕೇಳಿದ್ರೆ ಮೊದ್ಲು ಹೆಂಗಿತ್ತಲ್ಲ ಹಂಗ ಮೂಗು ಕರೆಕ್ಟ್ ಆಗಿಬಿಟ್ಟಿರ್ತೈತೆ ಅವನು. ಲೀಲೆ ಇದೆಲ್ಲ ಭೀಮಮ್ಮನ ಲೀಲೆ. ಹೆಂಗಾತ್ರಿ ಮುತ್ತಾರ, ಮತ್ತೆ ನಾವು ಕೊಯ್ಕೊಂಡು ಹಚ್ಕೊಳಕ್ಕೆ ಹೋಗ್ಬಾರ್ದು. ಹೌದು. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಅದು ಶರಣರ ಲೀಲೆ. ಅಲ್ಲಿ ಅದಕ್ಕೆ ಏನಿರಂಗಿಲ್ಲ, ಕೇಳೋದಿರಂಗಿಲ್ಲ. ಅಲ್ಲೇ ಅದು ನಡೆಯೋದಿರ್ತದೆ. ಅಂಥ ಘಟನೆ ನಡೀತದೆ. ಒಂದು ದಿನ ಆ ಇಟಗಿ ಒಳಗೆ ಇನ್ನೊಬ್ಬ ಯಾರು ಇರ್ತಾನೆ ಕೇಳಿದ್ರೆ ಸಾರಂಗ ಮಠದ ಸಂಗಯ್ಯ ಅಂತ ಹೇಳಿರ್ತಾನೆ ಒಬ್ಬ. ಅವನಿಗೆ ಗಂಟ್ಲು ಹುಣ್ಣಾಗ್ತದೆ. ಗಂಟ್ಲು ಹುಣ್ಣಾಗಿ ಬಾತು ಅದು ಸೋರಾಕತ್ತದೆ. ಇನ್ನೇನು ಸಾವು ಬರ್ತದೆ ಅವನಿಗೆ ಸಮೀಪ. ಬಂದಾಗ ಅಮ್ಮನ ಹತ್ರ ಬರ್ತಾನೆ. ಅಮ್ಮ, ನನ್ನ ಗಂಟ್ಲೆ ಹಿಂಗಾಗ್ಯದ, ನೀನ ಉಳಿಸ್ಬೇಕು ಅಂತ ಹೇಳಿ ಅಮ್ಮನಲ್ಲಿ ಮೊರೆ ಹೋಗ್ತಾನೆ. ಸಾರಂಗ ಮಠ ಸಂಗಯ್ಯನಿಗೆ ಹೇಳಿದಾಗ ಆಕೆ ಏನು ಮಾಡ್ತಾಳಂತ ಕೇಳಿದ್ರೆ ಬಜಿ ತರಿಸ್ತಾಳಕಿ. ಏನನ್ನ? ಬಜಿಯನ್ನು ತರಿಸ್ತಾಳೆ. ನೆತ್ತರು ಸೋರ್ತಾ ಇರ್ತದೆ. 6 ಸೇರು ಬಜಿಯನ್ನು ತರಿಸ್ತಾಳೆ. ನೋಡಪ್ಪ ಸಂಗಯ್ಯ, ಇದನ್ನು 101 ತುಂಡು ಮಾಡ್ಬೇಕು. ಬಜಿ ಅಂದ್ರೆ ಮಿರ್ಚಿ ಬಜಿ ಅಲ್ಲ, ಮತ್ತೆ ಬಜಿ ಇರ್ತದಲ್ಲ, ಆ ಬಜಿಯನ್ನು ತರಿಸಿ ಇವನು 101 ತುಂಡು ಮಾಡಿ ಇವನ್ನ ದಿನಾನು ನೀ ತಿನ್ಬೇಕು. ಹೆಂಗೆ ತಿನ್ಬೇಕಂತ ಕೇಳಿದ್ರೆ ಬಾಯಾಗಿ ಇಟ್ಕೊಂಡು ಕಚ್ಚ ಎಲ್ಲ ಸಣ್ಣ ಕಡಿಬೇಕು. ಕಡ್ದ ರಸ ನುಂಗಿ ಅದ್ರ ಸಿಪ್ಪಿಗೆ ಹೊರಗೆ ಉಗುಳ್ಬೇಕು ಅಂತ ಹೇಳಿರ್ತಾಳೆ. ಇವ ಆಕಿ ಹೇಳಿದಾಗ 101 ತುಂಡು ಬಜಿ ತಂದ, 101 ತುಂಡು ಮಾಡಿದ. ದಿನಾ ತಿಂತಿದ್ದೀವ. ಒಂದು ದಿವಸ ಏನಾಗಿತ್ತು ಅಂತ ಕೇಳಿದ್ರೆ 101 ತುಂಡು 100 ತಿಂದಾನೆ. ಲಾಸ್ಟ್ 1 ಉಳ್ದದ. ಅರ್ಥ ಆಗುತ್ತೆ? ಲಾಸ್ಟ್ 1 ಉಳ್ದದ.
ಒಂದು ಉಳ್ದಾಗ ಅವ್ನ ಗೆಳೆಯರು ಬರ್ತಾರೆ, ಅಂತೂ ಭೀಮಮ್ಮನ ಆಶೀರ್ವಾದದಿಂದ ಮಾತು ಭಾರಿ ಆತನಕತ್ತಿದ್ರು. ಇವನು ಆ ಖುಷಿ ಒಳಗೆ ಏನು ಮಾಡಿಬಿಟ್ಟ ಅಂತ ಕೇಳಿದ್ರೆ ಭಾರಿ ಆಗೈತಿ ಅಂತೇಳಿ ಮರ್ತು ಏನು ಮಾಡಿಬಿಟ್ಟ ಅಂತ ಕೇಳಿದ್ರೆ ಅದನ್ನೇನು ಉಷ್ಟು ತಿಂದು ರಸ ನುಂಗಿ ಏನು ಮಾಡಂದಿದ್ಲು, ಅದು ಸಿಪ್ಪಿ ಸಮೇತ ಉಗುಳು ಅಂತ ಹೇಳಿದ್ಲಲ್ಲ, ಇವ ಮರ್ತು ಏನು ಮಾಡಿಬಿಡ್ತ ಅಂತ ಕೇಳಿ ಅರ್ಧಂಬರ್ಧ ತಿಂದು ಇನ್ನೂ ತುಂಡಿರ್ತಾವಲ್ಲ ಅದನ್ನ ಹಂಗೆ ಉಗುಳಿಬಿಟ್ಟ. ಉಗುಳುತ್ಲೆ ಏನಾಯ್ತು ಅಂತ ಕೇಳಿದ್ರೆ ಉಷ್ಟು ಮಾದಿತ್ತಲ್ಲ, ಕೊನೆಗೆ ಒಂದು ಸ್ವಲ್ಪ ತೂತ ಅದು ಉಳ್ದಿತ್ತು. ಅದರ್ದು ಇನ್ನೊಂದು ಸ್ವಲ್ಪ ತೂತು ಬಿದ್ದುಬಿಟ್ಟಿತ್ತಲ್ಲ, ಗಾಯದ್ದು ತೂತು ಉಳ್ದಿತ್ತು. ಬಂದ ಉಗುಳಿ, ಯವ್ವ ತಿಂದ್ಯಾ, ಇದೊಂದಿಷ್ಟು ಉಳ್ದದ, ಅದು ಇನ್ನು ಮೇಲೆ ಕಾಯಂ ಮರ್ತಿದ್ದಕ್ಕೆ ಅದು ಹಂಗೆ ತೂತು ಇರೋದ ನಿನಗೆ ಅಂತ ಹೇಳ್ತಾಳೆ ಭೀಮವ್ವ. ತೂತು ಇರೋದದು, ಅದು ಹಂಗೆ ನೀ ಸಾಯಿ ಮಠ ತೂತು ಹಂಗೆ ಗಂಟಲ್ದಾಗ ಇರೋದ, ಆದ್ರೆ ನಿನಗೇನೂ ಅಪಾಯ ಆಗಂಗಿಲ್ಲ, ನಿನ್ನ ಕಾಯವ ಧರ್ಮ ಅದನ್ನು ಹೋಗು ಗುರು ಅಂತ ಹೇಳಿ ಅವನಿಗೆ ಆಶೀರ್ವಾದವನ್ನು, ಸಾರಂಗ ಮಠ ಸಂಗಯ್ಯನಿಗೆ ಆಶೀರ್ವಾದವನ್ನು ಕೊಟ್ಟು ಕಳಿಸುವಂಥವಳಾಗ್ತಾ ಇದ್ದಾಳೆ ಯಾವ ಇಟಗಿಯ ಭೀಮಾಂಬಿಕೆ. ಈ ರೀತಿ ಅನಂತ ಘಟನೆಗಳು, ಬಹಳ ಸುಂದರವಾದಂಥ ಘಟನೆಗಳು ನಡೀತಾ ಇದ್ದಾವು. ಇನ್ನೊಂದು ಲಾಸ್ಟ್ ಘಟನೆ ಹೇಳಿ ಕೈ ಬಿಟ್ಟು ಬಿಡ್ತೀನಿ, ಇನ್ನು 2 ನಿಮಿಷ. ಒಮ್ಮೆ ಜಾತ್ರೆ ಪಟ್ಟಿ ಎತ್ತಕ್ಕೆ ಹೆಂಗೆ ನಮ್ಮ ಗುರು ಸರ್ ಎಲ್ಲ ಪಟ್ಟಿ ತಂದು ಕೊಡ್ತೀರಿ ನೀವು, ಅಲ್ಲಿ ಪದ್ಧತಿ ಏನಿತ್ತು ಅಂತ ಕೇಳಿದ್ರೆ ಮನೆಗೆ ಹೋಗಿ ಜಾತಿ ಪಟ್ಟಿ ಇಸ್ಕೊಳ್ಳೋ ಪದ್ಧತಿ ಇತ್ತು. ಒಂದು ಮನೆಗೆ ಹೋಗ್ತಾಳೆ ಭೀಮವ್ವ ಜಾತ್ರೆ ಪಟ್ಟಿ ಕೇಳಕ್ಕೆ. ಆ ಮನ್ಯಾಗ ಭಾಳ ಬಡತನ ಇರ್ತೈತಿ, ಅವ್ರು ಬಾಡಿಗೆ ಮನ್ಯಾಗ ಇರ್ತಾರೆ. ಬಾಡಿಗೆ ಮನ್ಯಾಗ ಅವ್ರು ಇದ್ದಂಥ ಸಂದರ್ಭದಲ್ಲಿ ಏನಾಗ್ತದೆ ಅದಕ್ಕೆ ಅವಾರಿ ಪವಾಡ್ಯಪ್ಪ ಅಂತ ಹೇಳವ ಇಟ್ಟಿಗೆ ಅವ ಬಾಡಿಗೆ ಮನ್ಯಾಗ ಇರ್ತದೆ, ದೊಡ್ಡ ಮನೆ ಇರ್ತೈತಿ. ಆ ಮನೆಯವ್ರು ಏನಂತಿರ್ತಾರೆ ಅಂತ ಕೇಳಿದ್ರೆ, ಈಗ ಈ ವಾರದಾಗ ನಮ್ಮ ಮನೆ ಬಿಡ್ರಿ, ನಮ್ಮ ಮನ್ಯಾಗ ಇರಬೇಡ್ರಿ, ನಮಗೆ ಮನೆ ನಾವು ಸ್ವಂತ ಇರ್ತೀವಿ, ಬಾಡಿಗೆ ಕೊಟ್ಟಿರ್ತಾರೆ ಬಿಡ್ರಿ ಅಂತ ಹೇಳ್ತಿರ್ತಾರೆ. ಬಿಡ್ರಿ ಅಂತ ಹೇಳಿದಾಗ ಏನಂತ ಹೇಳ್ಕಂದ್ರೆ, ಆ ಮನೆಗೆ ಅಮ್ಮ ಮಕ್ಕಳ ಈ ರೂಮು ಪೂಜಾ ರೂಮ್ ಇರ್ಬೇಕಾಯ್ತು, ಈ ರೂಮ್ ಕಿಚನ್ ಆಗಿತ್ತು, ಈ ರೂಮ್ ಇತ್ತು, ರೂಮಿನ ತುಂಬ ಹತ್ತಿ ತುಂಬ್ತದೆ, ಈ ರೂಮಿನ ತುಂಬ ಜ್ವಾಳ ತುಂಬ್ತಾವು, ಇಲ್ಲೆಲ್ಲ ಎತ್ತು ನಿಲ್ತಾವೆ. ಇಲ್ಲೇ ಈಕಿ ಅನ್ನಕತ್ತಾಳ ಅವ್ರ ಮನ್ಯಾಗ ಕೂತ್ಕೊಂಡು, ಅವ್ರ ಮನೆ ಬಿಡು ಅನ್ನಕತ್ತಾರೆ. ಇದು ಎಲ್ಲ ಚಲೋ ಆಗ್ತೈತಿ ನಿಮ್ಮ ಮನೆ ಅಂಥೇಳಿ ಆಶೀರ್ವಾದ ಕೊಡ್ತಾಳೆ. ನೋಡ್ರಿ, ಹೋದ ಮಾತು ಮಹಾತ್ಮರು ಹೇಳಿದ ಬೆಳೆ ಆಗ್ತೈತಿ ಅಂತ ಹೇಳ್ತಾರಲ್ಲ. ಇವಳು ಹೋಗಿ ಜಾತ್ರೆ ಪಟ್ಟಿ ಇಸ್ಕೊಂಡು ಅವ್ರ ಮನ್ಯಾಗ ಕೂತ್ಕೊಂಡು ಅಷ್ಟು ಅಂದು ಬರ್ತಾಳೆ. ಅಂದು ಬಂದುಗುಟ್ಲೆ ಏನಾಗ್ತದೆ ಅಂತ ಕೇಳಿದ್ರೆ, ಈಕೆ ಅಂದು ಬಂದಿರ್ತಾಳಲ್ಲಿ. ಮುಂದೆ ಒಂದು 5-6 ದಿನ ಹೋಗಿರ್ತೈತಿ. ಆ ಮನೆಯವರು ಬಿಡ್ರಿ ಅಂದವರು ಆ ವರ್ಷ ಮಳೆಗಾಲ ಚಲೋ ಆಗಿ ಸಿಕ್ಕಾಪಟ್ಟಿ ಜೋಳ ಹತ್ತಿ ಬೆಳಿತೈತಿ. ಯಾವ ರೂಮ್ನಾಗ ಹತ್ತಿ ತುಂಬ ಅಂತಾರಲ್ಲ, ಆ ರೂಮ್ ಹತ್ತಿ ತುಂಬಿ ಉಳಿತದ, ಆ ರೂಮ್ ಜ್ವಾಳ ತುಂಬಿ ಉಳಿತದ, ಅಷ್ಟು ಬೆಳಿತದೆ. ಅದ ರೊಕ್ಕ ಕೊಟ್ಟು ಆ ಮನೇನ ಅವ್ರು ಖರೀದಿ ತೊಗೊಂಡು ಬಿಡ್ತಾರೆ. ಅಮ್ಮನ ಮಾತು ಸತ್ಯ ಆಗಿಬಿಡ್ತದೆ. ಇನ್ನೂ ಭಾಳ ಹೇಳಬೇಕಾಗಿತ್ತು, ಭಾಳ ಒಳ್ಳೊಳ್ಳೆ ಘಟನೆಗಳನ್ನು ಹೇಳ್ತಿದ್ದೆ. ಇವತ್ತೇನೈತೆ ಅಂತ ಕೇಳಿದ್ರೆ, ನಮ್ಮ ಶಿರಗುಪ್ಪಿಯಿಂದ ನಿಮ್ಮ ಊರಿನ ಹಿರಿಯರಾದಂಥ ನಮ್ಮ ರುದ್ರಪ್ಪ ಮಲ್ಲಪ್ಪ ಔಟಿಯವರು, ನಿವೃತ್ತ ಪೊಲೀಸ್ ಅಧಿಕಾರಿಗಳು ASI ಅವರು ಬಂದಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಹಿರಿಯರಾದಂಥ ಶ್ರೀಶೈಲ ಮಲ್ಲಪ್ಪ ಔಟಿ ಕಿರಾಣಿ ಸ್ಟೋರ್ ನಿಮಗೆಲ್ಲ ಗೊತ್ತಿದೆ, ಅವರಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಹಿರಿಯರಾದಂಥ ಶ್ರೀ ಸುರೇಶ್ ಗುರುಸಿದ್ದಪ್ಪ ಔಟಿಯವರು, ಅಕ್ಕಿ ವ್ಯಾಪಾರಸ್ಥರು, ಶಿರಗುಪ್ಪ ಬಳ್ಳಾರಿ. ನೋಡ್ರಿ, ಈಗೇನು ನಾವೇನು ಇಳ್ಕೊಂಡಿವೆ ಅಲ್ಲ, ಆ ರೂಮ್ ಕಟ್ಟಬೇಕಾದ್ರೆ ಸುಮಾರು 3.5 ಲಕ್ಷ ರೂಪಾಯಿಗಳನ್ನು ಆ ರೂಮಿಗೆ ಕಟ್ಟಿ ಇವತ್ತು ದಾನವನ್ನು ಮಾಡಿ, ಬಹುಶಃ ಶಂಕರಪ್ಪನವ್ರನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಬೇಕಾಗ್ತದೆ. ಅಷ್ಟೊಂದು ದಾನಿಗಳ ಮನೆತನ ಈ ಗುಡಿಗೆಲ್ಲ ಅವರೆಲ್ಲ ತನು ಮನ ಧನದಿಂದ ಸೇವೆಯನ್ನು ಆ ಮನೆತನ ಮಾಡ್ತಾ ಇದೆ. ಇವತ್ತು ಅವರನ್ನು ನೋಡೋದೇ ಭಾಳ ಖುಷಿ ಅಂತ ಹೇಳಿ ಅನ್ನಿಸ್ತಾ ಇದೆ. ಅಂಥವ್ರು ಇವತ್ತು ನಮ್ಮ ಸುರೇಶ್ ಗುರುಸಿದ್ದಪ್ಪ ಔಟಿಯವರು ತಮ್ಮೆಲ್ಲರಿಗಾಗಿ ಪ್ರಸಾದವನ್ನು ಇವತ್ತು ಅವ್ರದೇ ಸೇವಾ ಇದೆ. ನಮ್ಮ ನಿವೃತ್ತಿ ASI ಅವರು ಕೂಡ 1 ಲಕ್ಷ ರೂಪಾಯಿ ಕಾಣಿಕೆಯನ್ನು ಈ ಗುಡಿ ಸಹಾಯಾರ್ಥ ಕೊಟ್ಟಂಥ ವ್ಯಕ್ತಿಗಳು. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಬೇಕಾಗ್ತದೆ. ಅಂಥ ಆ ಮನೆತನಕ್ಕೆ ವೀರಭದ್ರೇಶ, ಇಟಗಿ ಭೀಮಾಂಬಿಕೆ, ಬಸವಾದಿ ಪ್ರಮುಖರು ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಇವತ್ತಿನ ನಮ್ಮ ಪ್ರಸಾದವನ್ನು ಶ್ರೀ ಅಶೋಕ್ ಲಗಳಿ ಸರ್, ನಿವೃತ್ತ ಶಿಕ್ಷಕರು, ಬಹಳ ಅದ್ಭುತವಾದಂಥ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಸಾಧಕರು, ಅವ್ರ ಮನೆಗೆ ಕರೆದುಕೊಂಡೋಗಿ ಪ್ರಸಾದವನ್ನು ಮಾಡಿಸಿದ್ದಾರೆ. ನಿನ್ನೆ ರಾತ್ರಿ ನಮ್ಮ ಮುರುಗೇಶ್ ಏನು ಅಡ್ರೆಸ್ ಕೋರಿ ಅವ್ರ ಮನೆಗೆ ಹೋಗಿದ್ವಿ. ಬಹುಶಃ ಈ ಕಮಿಟಿ ಒಳಗೆ 2 ವ್ಯಕ್ತಿಗಳು ಒಂಥರ ಸ್ಟಾರ್ ಇದ್ದಂಗೆ. ಅವರು ಪರಮಾತ್ಮ ವೀರಭದ್ರೇಶ ನನ್ನ ಪಾದಕ್ಕೆ ನೀವು ಹೋ ಆಗಿರಪ್ಪ ಅಂತ ಕರ್ಕೊಂಡ ಏನು ಗೊತ್ತಿಲ್ಲ. ನಮ್ಮ ಕೋರಿ ಗುರುಸಂಗಪ್ಪ ಅವರು
ಗುರು ಅಂತ ಹೇಳಿ ಎಲ್ಲರೂ ಕರಿತಾ ಇದ್ರು ಅವ್ರಿಗೆ. ಅವರು ಮತ್ತು ಅದೇ ರೀತಿ ಶಂಕರಣ್ಣವರು ನಿನ್ನೆ ಭಾಳ ದುಃಖದ ಸಂಗತಿ ಅಂದ್ರೆ ಅವ್ರ ಮನೆಗೆ ಹೋಗಿದ್ವಿ. ನಮ್ಮ ಅವ್ವಾರು ಬಂದಾರ, ಇಲ್ಲೆಲ್ಲ ಎಷ್ಟು ಚಲೋ ಪ್ರಸಾದ ಮಾಡಿಸಿದ್ರು ಅಂತ ಕೇಳಿದ್ರೆ ಭಾಳ ಸಂಸ್ಕಾರವಂತ ಮನೆ ಇದೆ. ಒಂದು ನೋವು ಅಂತ ಕೇಳಿದ್ರೆ ಕೊರೋನಾದಾಗ ಅವ್ರ ಮನೆಯವ್ರು ಹೋದರು, ಗುರು ಅವರು ಹೋದರು. ಅದೊಂದು ಭಾಳ ದುಃಖದ ಸಂಗತಿ. ಅದೇ ಹಾದಿಯನ್ನು ಹಿಡ್ಕೊಂಡು ನಮ್ಮ ಶಂಕರಣ್ಣರು ಕೂಡ ಹೋದ್ರೆ ಏನಂತ ಹೇಳಿ ಅನ್ನಿಸ್ತಾ ಇದೆ. ಆದ್ರೆ ನನಗೆ ಅವ್ರ ಮನೆ ನೋಡಿದಾಗ ಅನ್ನಿಸ್ತದೆ ಅವ್ರು ಹೋಗಿಲ್ಲ. ಬಹುಶಃ ಎಲ್ಲರ ಬಾಯಾಗದಾರಂದ್ರೆ, ಎಲ್ಲರ ಬಾಯಾಗ ಅವ್ರು ನೆನೆಸ್ತಾರಂದ್ರೆ ಅವ್ರು ಎಲ್ಲಿದಾರ? ಇಲ್ಲದಾರ, ನಮ್ಮ ಮಧ್ಯದಲ್ಲಿ ಅದಾರ. ಅವ್ರ ಆತ್ಮ ಇಲ್ಲೇ ಇದೆ ಅನ್ನುವಂಥದ್ದನ್ನು ನಾನು ಭಾಳ ಪ್ರಾಂಜಲ ಮನಸ್ಸಿನಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ಮನೆತನದಲ್ಲಿ ನಮ್ಮ ಸುರೇಶ್ ಅವರು ದೂರದ ಶಿರಗುಪ್ಪದಲ್ಲಿ ಅಕ್ಕಿಯನ್ನು ವ್ಯಾಪಾರ ಮಾಡುವಂಥ ಉದ್ಯಮಿಗಳಿದ್ದಾರೆ. ಅಂಥವ್ರು ಇಲ್ಲಿಗೆ ಬಂದು ಇವತ್ತು ತಮಗೆಲ್ಲ ಪ್ರಸಾದ ಮಾಡಿಸಿ ತಮಗೆ ಸಂತೋಷವನ್ನು ಪಡಿಸ್ತಾ ಇದ್ದಾರೆ. ಅವರಿಗೆ ಬಸವಾದಿ ಶಿವಶರಣರು ಅವರಿಗೆ, ನಮ್ಮ ಶ್ರೀಶೈಲ ಮಲ್ಲಪ್ಪ ಔಟಿ ಅವರಿಗೆ, ರುದ್ರಪ್ಪ ಮಲ್ಲಪ್ಪ ಔಟಿ ಅವರಿಗೆ ಬಸವಾದಿ ಪ್ರಮುಖರು ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಇವತ್ತು ನಮ್ಮ ಪ್ರಸಾದವನ್ನು ಶ್ರೀ ಅಶೋಕ್ ಲಗಳಿ ನಿವೃತ್ತ ಶಿಕ್ಷಕರು ಈ ಸಮಿತಿಯ ಒಂದು ಕಂಬ ಎಲ್ಲಿ ಇರಂಗಿಲ್ಲ. ಅವರು ಇಲ್ಲಿ ಮೇನ್ ಆ್ಯಕ್ಟ್ರ್ ಇಲ್ಲ, ಅವರು ಪರದೆ ಹಿಂದೆ ಆ್ಯಕ್ಟರ್ ಅದಾರ. ಅವರು ಕೆಲವೊಬ್ಬರು ಮೇನ್ ಆ್ಯಕ್ಟ್ರಸ್ ಇರ್ತಾರೋ, ಸೈಡ್ ಆ್ಯಕ್ಟರ್ ಅಂತ ಇರ್ತಾರಲ್ಲ, ಹಂಗೆ ಬಹುಶಃ ಇಲ್ಲೆಲ್ಲ ನಾಳೆ ನಡೆಯುವಂಥ ದೊಡ್ಡ ಕಾರ್ಯಕ್ರಮವನ್ನು ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಅವರೆಲ್ಲ ನಮ್ಮ ಗುರು ಸರು, ಉಳಿದ ಎಲ್ಲ ನಮ್ಮ ಯಾರು ನಮ್ಮ ಪ್ರಭುಸ್ವಾಮಿಗಳು ಎಲ್ಲರೂ ಇವರೊಂದು ಒಂದು 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 ಒಳ್ಳೆ ಒಂದು ಟೀಮ್ ಇದೆ. ಆ ಟೀಮು ಬಹಳ ಚಲೋ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಕೊಂಡು ಬರ್ತಾರೆ. ಇನ್ನೊಬ್ಬ ವ್ಯಕ್ತಿ ನಮ್ಮ ಕಿರಣ್ ಸರ್ ಇವತ್ತು ಕಂಡಾರ, ಅವರು ವೇದಿಕೆ ಮುಂದೆ ಬರೋದಿಲ್ಲ. ಅವರು ಭಾಳ ಮಂದಿ ಇಲ್ಲಿ ಕೆಲಸವನ್ನು ಮಾಡುವಂಥ ಒಳ್ಳೆಯ ನಿಸ್ವಾರ್ಥ ಜೀವಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ನೆನೆಸ್ಬೇಕಾಗ್ತದೆ. ಅದೇ ರೀತಿ ಪಾದ ಪೂಜೆಯನ್ನು ಮಲ್ಲಪ್ಪ ಕಲ್ಲಪ್ಪ ಕುಂಬಾರ್, ನಮ್ಮ ಡಾಕ್ಟರ್ ಕುಂಬಾರ್ ಅವರು ಭಾಳ ಒಳ್ಳೆಯ ಸಂಸ್ಕಾರವಂತರು. ಅಂಥವರು ಕೂಡ ತಮ್ಮ ಮನೆಗೆ ಕರ್ಕೊಂಡೋಗಿ ನಮಗೆ ಪ್ರಸಾದವನ್ನು ಮಾಡಿಸಿ ಅವ್ರ ಮನೆಯೊಳಗೆ ಪಾದ ಪೂಜೆಯನ್ನು ಮಾಡಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಬಸವಾದಿ ಶಿವಶರಣರು ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಈಗ ಮುಂದೆ ಏನು ನಡೀತದೆ ಅನ್ನುವಂಥದ್ದನ್ನು ನಮ್ಮ ಪ್ರಸಾದ ಸೇವೆಯನ್ನು ಮಾಡಿದಂಥ ಶ್ರೀ ಸುರೇಶ್ ಸೌಕಾರ್ ಗುರುಸಿದ್ದಪ್ಪ ಔಟಿ ಅವರು ಅಕ್ಕಿ ವ್ಯಾಪಾರಸ್ಥರು, ಅವರು ಅದೇ ರೀತಿ ರುದ್ರಪ್ಪ ಮಲ್ಲಪ್ಪ ಔಟಿ ನಿವೃತ್ತ ASI ಪೊಲೀಸ್ ಇಲಾಖೆ ಸರ್ ಅವರು, ಶ್ರೀಶೈಲ್ ಮಲ್ಲಪ್ಪ ಔಟಿ ಕಿರಾಣ ಸ್ಟೋರ್, ಇವರೆಲ್ಲರೂ ವೇದಿಕೆಗೆ ಬಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವು ಅವ್ರ ವೇದಿಕೆಗೆ ನಾನು ಅವರನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಅವ್ರ ಪರವಾಗಿ, ಎಲ್ಲರ ಪರವಾಗಿ ಸರ್ ಒಬ್ಬರನ್ನ ಕಳಿಸಿದ್ದಾರೆ. ಬಹುಶಃ ಅವರೊಬ್ಬರಿಗೆ ಆಶೀರ್ವಾದ ಮಾಡಿರಿ ಅಂತ ಹೇಳ್ಯಾರ. ಹಂಗೆ ಕೊಟ್ಟು ಈಗ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸರ್ವೋದಯ ಶಾಲೆಯ ಪ್ರಾಂಶುಪಾಲರಾದಂಥ ಕಿರಣ್ ಸರ್ ನಡೆಸಿಕೊಡ್ತಾರೆ. ನಾವೆಲ್ಲ ಕೇಳೋಣ. ಓಂ ಶ್ರೀ ಗುರುಭ್ಯೋ ನಮಃ.